ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಓಲಾ ಸೋಲ್ಡ್ ಅ ಸ್ಕೂಟರ್ ಎವ್ರಿ 10 seconds ಡ್ಯೂರಿಂಗ್ ದಸರಾ. ಓಲಾ ಎಲೆಕ್ಟ್ರಿಕ್ ಸಿಇಒ ಪ್ರಕಾರ ಓಲಾ ಪ್ರತಿ 10 ಸೆಕೆಂಡಿಗೆ ದಸರಾದಲ್ಲಿ ಹಾಗೂ ನವರಾತ್ರಿ ಟೈಮಲ್ಲಿ ಅವ್ರ ಸ್ಕೂಟರ್ನ ಸೇಲ್ ಮಾಡಿದ್ದಾರೆ. ಹಾಗೂ ಟೋಟಲ್ ಎಲೆಕ್ಟ್ರಿಕ್ ಸ್ಕೂಟರ್ ಸೇಲ್ಸು ಈ ವರ್ಷ ಅವರಿಗೆ ಲಾಸ್ಟ್ ಇಯರ್ಗಿಂತ 2.5 times ಜಾಸ್ತಿ ಇದೆ. ಅಂದರೆ ಲಾಸ್ಟ್ ಇಯರ್ ಒಂದಿದ್ರೆ ಈ ಸತಿ 2.5 ಸ್ಕೂಟರ್ ಸೇಲ್ ಆಗಿದೆ. ಅಥವಾ ಲಾಸ್ಟ್ ಟೈಮ್ 100 ಸ್ಕೂಟರ್ ಸೇಲ್ ಆಗಿದ್ರೆ ಈ ಸತಿ 250 ಸ್ಕೂಟರ್ ಸೇಲ್ ಆಗಿದೆ. ಓಲಾ 3 ಮಾಡೆಲ್ ಸೇಲ್ ಮಾಡ್ತಾ ಇದ್ದಾರೆ ಎಲೆಕ್ಟ್ರಿಕ್ ಸ್ಕೂಟರ್ಸಲ್ಲಿ. S1 Pro, S1 Air ಹಾಗೂ S1 X. ಹಾಗೂ ಅವ್ರದ್ದೊಂದು ಭಾರತ್ EV ಫೆಸ್ಟ್ ಅಂತ ಮಾಡಿದರು October 16th. ಅಲ್ಲಿ 5 year ಎಕ್ಸ್ಟೆಂಡೆಡ್ ವಾರಂಟಿ ಕೊಡ್ತಾಯಿದ್ರು ಬ್ಯಾಟ್ರಿ ಮೇಲೆ, ಎಡಿಷ್ನಲ್ ಕಾಸ್ಟ್ ಇಲ್ಲದೆ. ಹಾಗೂ ಅದು S1 Pro ಸೆಕೆಂಡ್ ಜನ್ ಮಾಡಲಿಗೆ ಮಾತ್ರ ಅಪ್ಲಿಕಬಲ್ ಇತ್ತು. S1 Airಗೆ 50% ಡಿಸ್ಕೌಂಟ್ ಕೊಡ್ತಾಯಿದ್ರು ಬ್ಯಾಟ್ರಿ ಮೇಲೆ ಆನ್ ದ 5 year ವಾರಂಟಿ. ಓಲಾ ಎಕ್ಸ್ಚೇಂಜ್ ಬೋನಸ್ಸು 10,000 ಈ ಭಾರತ್ EV ಫೆಸ್ಟಲ್ಲಿ ಕೊಡ್ತಾಯಿದ್ರು. ಮತ್ತು ಪರ್ಟಿಕ್ಯುಲರ್ ಕ್ರೆಡಿಟ್ ಕಾರ್ಡ್ಸ್ ಯೂಸ್ ಮಾಡಿದ್ರೆ ಇನ್ನೂ ಎಡಿಷನಲ್ ಡಿಸ್ಕೌಂಟ್ 7,500 ಅಂತ ಕೊಟ್ಟಿದ್ರು. ಇನ್ನೊಂದೇನು ಮಾಡ್ತಾಯಿದ್ರು, ಜನರಿಗೆ ಇನ್ನೂ ಅಟ್ರಾಕ್ಷನ್ ಆಗಲಿ ಅಂತ ಟೆಸ್ಟ್ ಡ್ರೈವ್ ಮಾಡಲಿಕ್ಕೆ ಬಿಡ್ತಾಯಿದ್ರು. ಹಾಗೂ ಯಾರೋ ಒಬ್ಬರು ಟೆಸ್ಟ್ ಡ್ರೈವ್ ಮಾಡೋದ್ರಲ್ಲಿ ಒಬ್ರಿಗೆ ಪ್ರತಿದಿನ ಒಂದು ಫ್ರೀ ಓಲಾ ಎಲೆಕ್ಟ್ರಿಕ್ ವೆಹಿಕಲ್ ಸಿಗ್ತಿತ್ತು. ಸೊ ಈ ಥರ ಮಾಡುವಾಗ ಸುಮಾರು ಜನಕ್ಕೆ ಟೆಸ್ಟ್ ಡ್ರೈವ್ ಮಾಡಲಿಕ್ಕೆ ಅಟ್ಲೀಸ್ಟ್ ಮನಸ್ಸು ಬರುತ್ತೆ. ಅದರಿಂದ ಅವ್ರಿಗೆ ಮಾತ್ರ ಇಂಟ್ರೆಸ್ಟ್ ಸಿಗ್ಬೋದು ಪರ್ಚೇಸ್ ಮಾಡಲಿಕ್ಕೆ. ನ್ಯೂಸ್ ನಂಬರ್ 2. ಆಕ್ಸಿಸ್ ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸು. ನೆಟ್ ಪ್ರಾಫಿಟ್ ಜುಲೈ ಟು ಸೆಪ್ಟೆಂಬರ್ 2022 5,636 crores. ಜುಲೈ ಟು ಸೆಪ್ಟೆಂಬರ್ 2023 6,218 crores, 10% ಜಾಸ್ತಿ ಆಗಿದೆ. ನೆಟ್ NPA ಪರ್ಸೆಂಟೇಜು 0.51% 0.36% ಆಗಿದೆ. ರಿಸಲ್ಟ್ಸು ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಜಾಸ್ತಿ ಬಂದಿದೆ. ಶೇರ್ಸು ನಾಳೆ ಈ ರಿಸಲ್ಟ್ಗೆ ರಿಯಾಕ್ಟ್ ಆಗ್ತದೆ. ನ್ಯೂಸ್ ನಂಬರ್ 3. ಟೆಕ್ ಮಹೀಂದ್ರಾ ಕ್ವಾರ್ಟರ್ಲಿ ರಿಸಲ್ಟ್ಸು. ಜುಲೈ ಟು ಸೆಪ್ಟೆಂಬರ್ 2022 ಅಲ್ಲಿ ಟೋಟಲ್ ರೆವೆನ್ಯೂ 13,130 crores ಇತ್ತು. ಜುಲೈ ಟು ಸೆಪ್ಟೆಂಬರ್ 2023 12,864 crores, 2% ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ 1,148 crores ಬರೀ 494 crores ಆಗಿದೆ, 57% ಕಮ್ಮಿ ಆಗಿದೆ. ರಿಸಲ್ಟ್ಸು ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಕಮ್ಮಿ ಬಂದಿದೆ. ಶೇರ್ಸ್ ಇವತ್ತು 1.2% ಬಿದ್ದಿತ್ತು. ನಾಳೆ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ, ಇನ್ನೂ ಜಾಸ್ತಿ ಬೀಳೋ ಚಾನ್ಸಸ್ ಇದೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಇಂಡಿಯನ್ ಮಾರ್ಕೆಟ್ಸು 5ನೇ ದಿವಸ ಸತತವಾಗಿ ಮಾರ್ಕೆಟ್ ಬಿದ್ದಿದೆ. ಹಾಗೂ ನಿಫ್ಟಿ ಈಗ ಆಲ್ಮೋಸ್ಟ್ 19,100 ಲೆವೆಲಿಗೆ ಬಂದಿದೆ. 20,200 ಲೆವೆಲ್ ರೀಚ್ ಆಗಿತ್ತು ಕೆಲವು ವಾರ ಹಿಂದೆ. ಟೋಟಲ್ ಮಾರ್ಕೆಟ್ ಕ್ಯಾಪು 15 ಲಕ್ಷ ಕೋಟಿ ಬಿದ್ದಿದೆ ಲಾಸ್ಟ್ 5 ಟ್ರೇಡಿಂಗ್ ಡೇಸಲ್ಲಿ. ಗ್ರೋ ಬ್ರೋಕರೇಜ್ ಕಂಪ್ನಿ ಪ್ರಾಫಿಟಬಲ್ ಕಂಪ್ನಿ ಆಗಿದೆ. ಮುಂಚೆ ಲಾಸ್ ರಿಪೋರ್ಟ್ ಮಾಡ್ತಿದ್ರು. 2022-23 ರಿಪೋರ್ಟೆಡ್ ಪ್ರಾಫಿಟ್ಟು 448 crores ಆಫ್ಟರ್ ಟ್ಯಾಕ್ಸ್. ಈಗ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ ಇವತ್ತು 160 ಪಾಯಿಂಟ್ ಕೆಳಗೆ ಬಿತ್ತು, 19,122 ಕ್ಲೋಸ್ ಆಗಿದೆ, 0.83% ಡೌನು. ಸೆನ್ಸೆಕ್ಸು 523 ಪಾಯಿಂಟ್ ಡೌನು, 64,049 ಕ್ಲೋಸ್ ಆಗಿದೆ. ಇವತ್ತು ನೀವು ನೋಡ್ಬೋದು ಲೋಯೆಸ್ಟು 19,074ವರೆಗೂ ಬಿದ್ದಿತ್ತು, ಆದರೆ ಸ್ವಲ್ಪ ರಿಕವರಿ ಆಯ್ತು ಅದಾದ್ಮೇಲೆ. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಕೋಲ್ ಇಂಡಿಯಾ 1.37% ಅಪ್ಪು, ಟಾಟಾ ಸ್ಟೀಲ್ 1.13% ಅಪ್ಪು, ಹಿಂಡಾಲ್ಕೋ 0.99% ಅಪ್ಪು. ಟಾಪ್ ಲೂಸರ್ಸು ಇನ್ಫೋಸಿಸ್ 2.74% ಡೌನು, ಅದಾನಿ ಎಂಟರ್ಪ್ರೈಸಸ್ 2.24% ಡೌನು, ಸಿಪ್ಲಾ 2.23% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟೊರೆಂಟ್ ಫಾರ್ಮಾ 2.39% ಅಪ್ಪು, ಅವೆನ್ಯೂ ಸೂಪರ್ಮಾರ್ಟ್ 1.95% ಅಪ್ಪು, ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ 1.63% ಅಪ್ಪು. ಟಾಪ್ ಲೂಸರ್ಸು ವರುಣ್ ಬೆವರೇಜಸ್ 4.18% ಡೌನು, ಅದಾನಿ ಟೋಟಲ್ ಗ್ಯಾಸ್ 3.96% ಡೌನು, ಬಜಾಜ್ ಹೋಲ್ಡಿಂಗ್ಸ್ 3.42% ಡೌನು. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ ಬರೀ 593 ಸ್ಟಾಕು, ಕಮ್ಮಿ ಆಗಿದ್ದು 1,506, ಸೊ 28% ಅಪ್ಪು, 77% ಡೌನು. ಪಾಯಿಂಟ್ ನಂಬರ್ 5. ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 252 crores ನೆಟ್ ಪರ್ಚೇಸಸ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,112 ಕೋಟಿ ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6. ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,180 per ಗ್ರಾಮು, ಸಿಲ್ವರ್ 74 per ಗ್ರಾಮು. ಪಾಯಿಂಟ್ ನಂಬರ್ 7. ಟುಡೇಸ್ ರುಪಿ ವ್ಯಾಲ್ಯೂ. $1 83.18 rupees, €1 88.04 rupees. Point number 8. Stocks near 52-week high. BSE 52-week high 1,828, closing 1,789. Kadim India 389, 52-week high, closing 385. Wonderla Holidays 52-week high 887, closing price 862.
Point number 9, stocks near 52-week low. Adani Total Gas 52-week low 548, closing price 550. Adani Wilmar 318 52-week low, closing 320. Point number 10, global cues today. Hong Kong markets 0.55% up, Japan 0.66% up, Germany 0.12% up, France 0.04% up, UK 0.22% up, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.93% ಅಪ್ ಆಗಿತ್ತು. ಇಷ್ಟೆಲ್ಲ ಪಾಸಿಟಿವ್ ಇದ್ಮೇಲೂ ನಮ್ಮ ಮಾರ್ಕೆಟ್ಸ್ ಇವತ್ತು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ನೋಡಬೇಕಾಗತ್ತೆ ನಾಳೆ ರಿಕವರಿ ಆಗುತ್ತೆ ಅಂತ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.